ಮದುವೆ ಕೆಲಸ ಎಲ್ಲ ಅವರೇ ಮಾಡ್ಕೊತಿದ್ದಾರೆ. ಇನ್ನೇನು ಡೇಟು ಫಿಕ್ಸ್ ಮಾಡ್ಬಿಡ್ತಾರೆ, ಆಮೇಲೆ ಜಾಗನೂ ಫಿಕ್ಸ್ ಮಾಡ್ಬಿಡ್ತಾರೆ. ಈಗ ನಾನು ಈ ಮದುವೆನ ಹೇಗೆ ನಿಲ್ಲಿಸ್ಬೇಕು ಅಂತ ಪ್ಲಾನ್ ಫಿಕ್ಸ್ ಮಾಡ್ಕೋಬೇಕು. ಹೇಗಾದ್ರೂ ಮಾಡಿ ಶ್ರಾವಣಿಗೂ ಮ್ಯಾಡಿಗೂ ಗಂಟು ಹಾಕ್ಬಿಡ್ಬೇಕು. ಆಮೇಲೆ ಆ ಸುಬ್ಬು ಶಿವಲ್ಲಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅದು ನನಗೆ ಬೇಡದಿರೋ ವಿಷಯ. ಆದರೆ ಮ್ಯಾಡಿಗೂ ಶ್ರಾವಣಿಗೂ ಹೇಗೆ ಮದುವೆ ಮಾಡಿಸೋದು? ಇದ್ರ ಮದುವೆ ಆ ಪೃಥ್ವಿದು ಬೇರೆ ಟೆನ್ಷನ್. ಏನು ಮಾಡೋದೀಗ? ಅಮ್ಮರೇ, ನೀನು ಯಾಕೆ ಇಲ್ಲಿಗೆ ಬಂದೆ? ಹಾಲು ಕೊಡೋಣ ಅಂತ ಬಂದೆ. ನಾನು ಕೇಳಲೇ ಇಲ್ವಲ್ಲ. ನೀವು ಕೇಳ್ದಿದ್ರು ನಿಮ್ಮ ಸೇವೆ ಮಾಡೋದು ಅಂದರೆ ಅದು ನನ್ನ ಧರ್ಮ ಅಲ್ವರ. ಯಜಮಾನರು ಯಾವಾಗಲೂ ಹೇಳ್ತಾರೆ ನೀವು ಈ ಮನೆಗೆ ಯಾವತ್ತೇ ಇದ್ದಂಗೆ ಅಂತ. ಅದಕ್ಕೆ ನಿಮ್ಮ ಸೇವೆ ಮಾಡೋದು ಅಂದರೆ ಅದು ನನ್ನ ಪುಣ್ಯದ ಕೆಲಸ. ಅಮ್ಮೋರೆ ಬನ್ನಿ, ಕುಂತ್ಕೊಳ್ಳಿ. ಏನು ಮಾಡ್ತಿದ್ಯಾ ನೀನು? ಅಮ್ಮೋರೆ 10 ನಿಮಿಷ ಅಟ್ಟೆಯ, ನೀವು ವಿಶ್ರಾಂತಿ ತಕೊಳ್ಳಿ. ಈ ಮನೆಗೆ ದುಡ್ದು ದಂದಿರ್ತೀರಾ, ನಿಮಗೂ ಆಯಾಸ ಆಗಿರ್ತದೆ. ನೀವು ಕುಂತ್ಕೊಳ್ಳಿ, ಬನ್ನಿ. ಅಲ್ಲ, ನಿಮ್ಗೂ ಆರಾಮ್ ಅನ್ಸ್ತದೆ. ಕೊಡಿ. ಅಲ್ಲ, ಅತ್ತೆ ಸೇವೆ ಮಾಡೋ ಸೌಭಾಗ್ಯ ನಂಗೆ ಸಿಕ್ಕೈತೆ. ಮದನ್ ಸಾರ್ಗೆ ನನ್ನ ಸರ್ವಸ್ವನೇ ಕೊಟ್ಟಿವ್ನಿ. ಈಗ ಅವರು ನನ್ನ ಗಂಡ, ಇವರು ನನ್ನ ಅತ್ತೆ. ಇವ್ರ ಸೇವೆ ಮಾಡೋದು ನನ್ನ ಪುಣ್ಯದ ಕೆಲಸ ಅಲ್ವೇ? ಸಾಕ್ಬಿಡು ಸಾಕ್ಬಿಡು, ನೀನು ಹೊರಡಿಲ್ಲಿಂದ. ಆಯ್ತಮ್ಮವ್ರೆ, ಈಗ ಹೋಗ್ತೀನಿ. ಆದರೆ ದಿನ ಒಂದು 10 ನಿಮಿಷ ಈ ಥರ ಕಾಲು ಹೊತ್ಕೊಡ್ತೀನಿ, ನಿಮಗೂ ಆರಾಮ್ ಅನಿಸ್ತದೆ. ನೀನು ಯಾಕೆ ಇದನ್ನೆಲ್ಲ ಮಾಡಬೇಕು? ಇದೇ ನಿಮ್ಗೆ ಕೇಳ್ತೀರಾ ಅಮ್ಮವ್ರೆ? ಇನ್ಯಾಕೆ ನಾನೇ ತಾನೇ ನಿಮ್ಮನ್ನ ನೋಡ್ಕೋಬೇಕು. ನೀವು ಈಗ ನನ್ನ ಜವಾಬ್ದಾರಿ, ನಿಮ್ಮ ಸೇವೆ ಮಾಡೋದು ನನ್ನ ಕರ್ತವ್ಯ. ಅವಾಗಲೇ ಮೇಡಮ್ ಗೊತ್ತಾಗಿದ್ದು ಈ ನೋವಿನಾಳ ಎಷ್ಟಿದೆ ಅಂತ. ಅವಾಗಲೇ ಗೊತ್ತಾಗಿದ್ದು ಈ ನೋವನ್ನು ಅನುಭವಿಸೋದು ತುಂಬ ಕಷ್ಟ, ಸಹಿಸ್ಕೊಳಕ್ಕಾಗಲ್ಲ ನನಗೆ. ಅಷ್ಟೊಂದು ಶಕ್ತಿ ಇಲ್ಲ. ಮತ್ತೆ ಅವ್ರು ನನ್ನ ಜೊತೆ ಮಾತಾಡ್ತಾ ಇದ್ದಾರೆ, ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಈಗ ನಿಮ್ಮಿಂದ ಏನಾದರೂ ಎಡವಟ್ಟಾದರೆ ಮೇಡಮ್, ಅವ್ರು ನನ್ನ ಯಾವತ್ತಿಗೂ ನಂಬಲ್ಲ ಮೇಡಮ್. ನನ್ನ ಮುಖ ಸಹಿತ ನೋಡಲ್ಲ ಅವರು. ಹಾಗೇನಾದರೂ ಆದರೆ ನಾನು ಬದುಕಿದ್ದು ಸತ್ತ ಹಾಗೆ ಮೇಡಮ್. ನನ್ನ ಉಸಿರು, ನನ್ನ ಜೀವನ ಎಲ್ಲ ಯಜಮಾನರಿಗೆ ಮುಡುಪಾಗಿಟ್ಬಿಟ್ಟಿದ್ದೀನಿ ನಾನು. ಅದೆಲ್ಲ ನಿಮ್ಮಿಂದ ಹಾಳಾಗಬಾರ್ದು ಮೇಡಮ್. ಸುಬ್ಬು, ನೀನು ಹಿಂಗೆ ಅಳ್ಬೇಡ ಸುಬ್ಬು. ನೀನು ಅಳ್ಬೇಡ. ನಿನ್ನ ಕಣ್ಣ ನೀರು ನೋಡೋದಕ್ಕೆ ನನಗಾಗಲ್ಲ ಸುಬ್ಬು. ನನಗೆ ಗೊತ್ತು ಸುಬ್ಬು, ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನಿ. ನನಗೆ ಗೊತ್ತು. ನನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ನಾನು ನಿನ್ನ ಬಳಸ್ಕೊಂಡೆ ಅಂತಾನು ನನಗೆ ಗೊತ್ತು. ಆದರೆ ನನಗೆ ಬೇರೆ ಯಾವ ದಾರಿನೂ ಇರಲಿಲ್ಲ ಸುಬ್ಬು. ಪ್ಲೀಸ್ ಅಳ್ಬೇಡ ನೀನು. ಜಗತ್ತಲ್ಲಿ ನನಗಿಂತ ನಿನ್ನ ಯಾರೂ ಹೆಚ್ಚಾಗಿ ಪ್ರೀತಿಸಕ್ಕೆ ಸಾಧ್ಯನೇ ಇಲ್ಲ ಸುಬ್ಬು. ನಿನ್ಗೋಸ್ಕರ ನನ್ನ ಜೀವನೇ ಕೊಡ್ತೀನಿ ಕಣೋ. ಅಂಥದ್ರಲ್ಲಿ ನಿನ್ನನ್ನು ನಾನು ಹೇಗೆ ಕಳ್ಕೊಳ್ಳಿ ಹೇಳು? ನಿನ್ನನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಆದರೆ ನೀನು ನನ್ನಿಂದ ದೂರ ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ? ನಾನೀಗ ಏನ್ ಮಾಡಲಿ ಸುಬ್ಬು? ವೀರು, ಸುರೇಂದ್ರ, ಇಲ್ಲಿ ಸುತ್ತಮುತ್ತ ಯಾವುದಾದ್ರೂ ಒಂದು ಅಮ್ಮನವ್ರ ದೇವಸ್ಥಾನ ಇದೆಯಾ?
ಅಮ್ಮನವ್ರ ದೇವಸ್ಥಾನನ ಯಾಕತ್ತೆ ಅವ್ರೆ? ಅದು ನಿನ್ನೆ ರಾತ್ರಿ ಕನಸಲ್ಲಿ ಏನೋ ಒಂಥರ ಸಂಕಟ, ವಿಚಿತ್ರವಾಗಿರೋದೇನೋ ನಡೆಯುತ್ತೆ ಅನ್ನೋ ಆತಂಕ. ಹಿಂದೆನೂ ಒಂದ್ಸತಿ ಹೀಗೆ ಆಗಿತ್ತು. ಆಗ ನಾನು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ. ಮನಸ್ಸಿಗೆ ನೆಮ್ಮದಿ ಅಂತ ಅನಿಸಿತ್ತು. ಜೀವನದಲ್ಲಿ ಯಾವುದಾದ್ರೂ ದೊಡ್ಡ ಬದಲಾವಣೆ ಆಗುತ್ತೆ ಅನ್ನೋವಾಗ ನನಗೆ ಈ ರೀತಿ ಕನಸು ಬೀಳುತ್ತೆ. ಅದಕ್ಕೆ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಅಮ್ಮರೇ, ಅಕ್ಕಪಕ್ಕ ಎಲ್ಲರೂ ಹುಡುಕಿದ್ರೆ ಸಿಗುತ್ತೆ. ನಾನು ಹುಡುಗರಿಗೆ ಹುಡ್ಕಕ್ಕೆ ಹೇಳ್ತೀನಿ. ರೀ, ಅದೆಲ್ಲ ಏನು ಬೇಡ. ಅಮ್ಮ, ನನಗೆ ಪರಿಚಯ ಇರೋರೊಬ್ರು ಒಂದು ದೇವಸ್ಥಾನದ ಬಗ್ಗೆ ಹೇಳಿದ್ರು. ಆ ದೇವಸ್ಥಾನದ ಬಗ್ಗೆ ನಾನು ತುಂಬಾ ವಿಡಿಯೋಗಳಲ್ಲಿ ನೋಡಿದ್ದೀನಮ್ಮ. ಇಲ್ಲೇ ಹತ್ರದಲ್ಲಿ ರಾಮಪುರ ಅಂತ ಇದೆಯಲ್ಲ, ಅಲ್ಲೇ ಅಮ್ಮನವ್ರ ದೇವಸ್ಥಾನ ಇದೆಯಂತೆ. ಆ ದೇವಸ್ಥಾನಕ್ಕೆ ತುಂಬಾ ಜನ ಹೋಗ್ತಾರಂತೆ. ಅದು ಅಲ್ಲದೆ ಅಲ್ಲಿ ಒಂದು ಶಕ್ತಿ ಪೀಠ ಇದೆಯಂತಮ್ಮ. ಆ ಶಕ್ತಿ ಪೀಠಕ್ಕೆ ಹೋಗಿ ನಾವು ಮನ್ಸಲ್ಲಿರೋದನ್ನ ಬೇಡ್ಕೊಂಡ್ರೆ ನಮ್ಗೆ ಒಳ್ಳೇದಾಗಿ ಕೆಟ್ಟದ್ದೆಲ್ಲ ನಿವಾರಣೆ ಆಗುತ್ತಂತೆ. ಶಕ್ತಿ ಪೀಠ ಇದೆಯಾ ಹತ್ರದಲ್ಲಿ? ಎಲ್ಲೋ? ಅಣ್ಣ, ನಾನು ಅದ್ರ ಬಗ್ಗೆ ಕೇಳಿದ್ದೀನಿ. ಹತ್ತದಲ್ಲಿಲ್ಲ, ಒಂದಷ್ಟು ಕಿಲೋಮೀಟರ್ಗಳು ಹೋಗ್ಬೇಕು. ರಾಮಪುರ ಅಂತ ಅಲ್ಲ ದೇವಸ್ಥಾನ ಇದೆ.